ಇವತ್ತು ನಾನು ಚಿಕ್ಕಮಂಗ್ಳೂರ್ಗೆ ಹೋಯ್ತು ಪ್ಲೀಸ್ ರೆಡ್ ಎಲ್ಲ ಬ್ಲಾಕ್ ಆಯ್ತಾ ತಿರ್ಗಾ ಎವ್ರಿವನ್ ಸೇ ಜೈ ಕರ್ನಾಟಕ ಆಲ್ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿದ್ದೀರಾ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಚಿಕ್ಕಮಂಗ್ಳೂರ್ಗೆ ಹೋಯ್ತು. ನೀವು ಇಲ್ಲಿ ಉರ್ಕೊಂಡು ಈ ತರ ಲುಕ್ ಕೊಡ್ತಿರೋದು ನೋಡಿ, ಉರ್ಕೊಂಡ್ಬಿಟ್ಟಿರೋದು ಶಶಿಕಲಾ ಅವರು. ನಾನು ಚಿಕ್ಕಮಂಗ್ಳೂರ್ ಹೋಗೋದಕ್ಕೆ ಅಲ್ವಾ ನೀನ್ ಕರ್ಕೊಯ್ತಲ್ಲ ಅಂತ ಒಂದ್ ದಿವಸ ಕಾರ್ ತಗೊಂಡ್ಮೇಲೆ ಕರ್ಕೊಯ್ತೀನಿ ಬಿಡಮ್ಮ. ನಿನ್ನ ಕಾರಲ್ಲಿ ಹೋಗಮ್ಮ ಆಯ್ತಾ, ಖುಷಿ ಅಂತ. ಮತ್ ಗೈಸ್ ಚಿಕ್ಕಮಂಗ್ಳೂರ್ಗೆ ನಾನು ಏನೇನ್ ಪ್ಯಾಕ್ ಮಾಡ್ಕೊಂಡವನಿ ಅಂದ್ರೆ ನನ್ನ ಬ್ಯಾಗಿನಲ್ಲಿ ಇಲ್ಲಿ ನೋಡಿ, ಒಂದ್ ಪ್ಯಾಂಟ್, ಒಂದು ಸಲ್ಟು, ಆಮೇಲೆ ಇನ್ನೊಂದ್ ಸಲ್ಟು, ಒಂದ್ ಸಲ್ಟ್ ನಂಗೆ, ಇನ್ನೊಂದ್ ಸಲ್ಟು ನನ್ನ ಫ್ರೆಂಡ್ಗೆ. ಕಂಡವ್ರು ಕರ್ಕೋಗಿ ತಿನ್ಸ್ಕೊಂಡ್ ಮುಡ್ಸ್ಕೊಂಡ್ ಕರ್ಕೊಬರಂಗ ಮನೆಯವ್ರು ಕಂಡ್ರಾಗಲ್ಲ. ಎಷ್ಟು ಹಿಂದಕ್ಕೆ ಹೋಗೈತೆ ಯಾರನ್ನ ಶಶಾಂಕು ಕರ್ಕಬ ಅಂದ್ರೆ ನೀನು ಹೊಲದಲ್ಲಿ ಕೆಲಸ ಒಂದ್ ಕಳ್ಸಲ್ಲ ಅಂದ್ಬಿಟ್ಟು ಚಿಕ್ಕಮಂಗ್ಳೂರ್ಗೆ ಹೋಗಿದ್ದು ನಾಳೆ ಬಂದ್ಬಿಡೋದು ಅಷ್ಟೇ. ಇವತ್ತಿರು ನಾಳೆ ಕರ್ಕೋಗೈ ಅದ್ ಯಾವನ ಫೋನ್ ಮಾಡೋನು. ಗೈಸ್ ಆಮೇಲೆ ಇದು ಒಂದು ಪೇಸ್ಟ್, ಅಟ್ಟಿರೋ ಪೇಸ್ಟ್ ಕೊತ್ಕೊಯ್ತಿದೆ. ಅದೇ ಅಟ್ಲಿರೋದ್ನೇ ದೇಬ್ಬಿಟ್ಟವನಿ. ನೀವು ಹೊಸ ಲೋಕನಿರು ಅದ್ರಲ್ಲಿ ಬೇಕಾದ್ರೆ ಉಚ್ಕೋದ್ರು ಉಚ್ಕೊತಿದೆ ಅಂತ ಅಡ್ಗೊಳಕ್ ನನ್ ಮಗ. ನೀನು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನೀಟ್ನೆಸ್ ಅನ್ನೋದಿಲ್ಲ. ನೀನು ಮನೇಲಿ ಬರೀ ಕೊಳಕ್ತಾನೆ. ಇದು ಸುಮ್ನೆ ನ್ಯಾಯವಾಗಿ ನೀಟಾಗಿರೋದ್ ಕಲಿ. ಸೈಕ್ ಮಾಡ್ಬೇಡ ಶಶಿಕಲಾ, ಮೊದ್ಲೇ ಮನ್ಸ ಅಲ್ಲ ನಾನು ಹೇಳ್ತಿದ್ದೀನಿ. ಕಾಡು ಮೃಗ ನಾನು ಗೊತ್ತು ತಾನೆ, ಸುಮ್ನೆ ಇದ್ಬಿಡ್ಬೇಕು, ಜಾಸ್ತಿ ಮಾತಾಡಬಾರ್ದು ಹೇಳ್ತಿದ್ದೀನಿ. ಚಿಕ್ಕಮಂಗ್ಳೂರಲ್ಲಿ ಉಳ್ಕೊಬಿಡ್ತೀನಿ ಬರೋದೇ ಇಲ್ಲ ಗೈಸ್. ನಾನು ಚಿಕ್ಕಮಂಗ್ಳೂರಲ್ಲಿ ಉಳ್ಕೊಂಡು ಚಿಕ್ಕಮಂಗ್ಳೂರಲ್ಲಿ ವ್ಲಾಗ್ಸ್ ಮಾಡ್ತೀನಿ. ನಮ್ ಕರ್ಗಿ ಫುಲ್ ರೆಡಿ ಗೈಸ್. ನಮ್ ಕರ್ಗಿ ಕರ್ಕೊ ಹೋಯ್ತಾ ಇರೋದು ಗೈಸ್. ಬನ್ನಿ ನಾನು ನಿಮ್ಗೆ ಚಿಕ್ಕಮಂಗ್ಳೂರ್ ಬ್ಯೂಟಿ ತೋರಿಸ್ತೀನಿ. ಬ್ರೋ ಟಾಟಾ ಬೈ ಬೈ ಬ್ರೋ. ಚಿಕ್ಕಮಂಗ್ಳೂರ್ ಹೋಯ್ತವನಿ ಅವೇ ಸೇಫ್ ಜರ್ನಿ. ನಮ್ ದೊಡ್ಡಪ್ಪ ಇಲ್ಲಿ ಅಲ್ಲ, ಫ್ಯಾಮಿಲಿ ಎಲ್ಲ ಒಂದ್ ದಿವಸ ಹೋಗದ. ನಮ್ ಫ್ಯಾಮಿಲಿ, ನಮ್ಮ ದೊಡ್ಡಪ್ಪ ಫ್ಯಾಮಿಲಿ ಎಲ್ಲ ಒಂದ್ ಗೈಸ್ ಒಂದ್ ದಿವಸ ಗುರು ರೆಸಾರ್ಟ್ಗೆ ನಾವು ಯಾವ ದಿವಸ ಕರ್ಕೋಯ್ತೀಯಾ? ಚಿಕ್ಕಮಂಗ್ಳೂರ್ಗೆ ಗುರು. ಆಯ್ತು ಓಕೆ. ನೀನ್ ಬರಲ್ವ ಗುರು? ನಡವಾಸ ಇಲ್ವಲ್ಲ ಗುರು? ಏಯ್ ನಡ, ನೀನ್ ಹೆಂಗಿದ್ರು ಹುಲಿ ಗುರು. ನೀನ್ ಯಾರು ಹೇಳೋ ಮೊದ್ಲ? ಎಸಿ ಕಾರ್ ತಗೋಬಾ. ಅಯ್ಯೋ ಎಸಿ ಕಾರ್ ಗುರು. ಒಂದಿನ ಕಾರ್ ತಗೊಂಡು ನಿನ್ನ ರೆಸಾರ್ಟ್ ಕರ್ಕೊಂಡು ಹೋಗಿ ಹೋಯ್ತು ಗುರು. ಶೋರೂಮ್ ಬುಕ್ ಮಾಡಿ ನೀವು ಇನ್ನು ಬಂದಿಲ್ವಲ್ಲ ಗುರು ಕಾರು? ಕಾರ್ ಬರ್ಬೇಕಲ್ವ ಗುರು? ಕಾರ್ ಬಂದ್ಮೇಲೆ ಗುರು ನಿನ್ನ ಕರ್ಕೊಂಡು ಸುತ್ತಿಸೋ ಜವಾಬ್ದಾರಿ ನಂದು ಗುರು. ಹೊಡಿರಿ ಚಪ್ಪಾಳೆ. ಒಳ್ಳೊಳ್ಳೆ ರೆಸಾರ್ಟ್ ಅಲ್ಲಿ ಒಳ್ಳೊಳ್ಳೆ ಫಿಗರ್ಗಳು ಬರ್ತವೆ. ರೆಸಾರ್ಟ್ ಅಲ್ಲಿ ನಮ್ ದೊಡ್ಡಪ್ಪ ಒಳ್ಳೊಳ್ಳೆ ಫಿಗರ್ ತೋರ್ಸೋ ಜವಾಬ್ದಾರಿ ನಂದು. ಡಾರ್ಲಿಂಗ್ ವಿಷಯ ಗೊತ್ತಾಯ್ತಾ? ಡಾರ್ಲಿಂಗ್ ವಿಷಯ ಗೊತ್ತಾಯ್ತಾ? ನಾನ್ ಚಿಕ್ಕಮಂಗ್ಳೂರ್ಗೆ ಹೋಯ್ತವನಿ ಅಮ್ಮ. ದೇವ್ರು ಒಳ್ಳೇದ್ ಮಾಡ್ಲಿ ಕಣಪ್ಪ, ಕೈ ಮುಗಿ. ನೀನು ಬತ್ತೀಯಾ ಚಿಕ್ಕಮಂಗ್ಳೂರ್ಗೆ? ಚಿಕ್ಕಮಂಗ್ಳೂರಲ್ಲಿ ಫಿಗರ್ಗಳು ತೋರ್ಸ್ಕೊಡ್ತೀನಿ ಗೈಸ್. ಚಿಕ್ಕಮಂಗ್ಳೂರಲ್ಲಿ ಡ್ಯಾನ್ಸ್ ಮಾಡಕ್ಕೆ ಒಂದ್ ಸ್ಪೀಕರ್ ಬಾಕ್ಸ್ ಎತ್ಕೊಯ್ತೀನಿ ಗೈಸ್. ಇವೆಲ್ಲ ನನ್ನ ಶೂ ಕಲೆಕ್ಷನ್ಗಳು. ಇದು ನೆನ್ನೆ ಬುಕ್ ಮಾಡಿದ್ನಲ್ಲ ಹೊಸ ಶೂ, ಇದೊಂದ್ ಜೊತೆ ಆಮೇಲೆ ಇದು ಸಂದಿನ ಶೂ ನಮ್ಮ ಮನೆಗೆ ಬಂದಿದಾಗ ಇಲ್ಲೇ ಬಿಟ್ಬಿಟ್ಟು ಹೊಂಟೋಗಿದ್ದು. ಆಮೇಲೆ ಇದು ಬಿಟ್ರೆ ಇಲ್ಲೊಂದ್ ಜೊತೆ ಆಮೇಲೆ ಇದು ಒಂದೇ ಒಂದು, ಇದು ಸಿಂಗಲ್ ಆಗ್ಬಿಟ್ಟದೆ. ಒಂದು ನಾಯಿ ಕಚ್ಕೊಂಡೋಯ್ತು, ಇದೊಂದು ಪೇರ್ ಅದೇ. ಇವಾಗ ಹೊಸ ಶೂ ಹಾಕೊಂಡೋಗ್ಬಿಡ, ಯಾವ ತೊಳೆದೇ ಇಲ್ಲ ಇನ್ನೂ. ಶಶಿಕಲಾ ಏನ್ ಗೊತ್ತಾ, ನಿಜ ಹೇಳ್ಬಿಡ್ತೀನಿ ಕೇಳಿಸ್ಕೊ. ಚಿಕ್ಕಮಂಗ್ಳೂರ್ಗೆ ನಾನು ನಿಮ್ಮ ಅಣ್ಣನ ಮಗ ಕೆಂದ ಅಂದ್ರೆ ನಮ್ಮ ಬಾಮೈದ, ಅವನ ಜೊತೆ ನಾನು ಅವನು ಬೈಕಲ್ಲಿ ಹೋಯ್ತೀವಿ ಅಷ್ಟೇ. ಇನ್ನೊಂದು ಬೈಕಲ್ಲಿ ಬರ್ತಾನೆ. ಟೋಟಲ್ 4 ಜನ ಹೋಯ್ತಿರೋದು. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ವಿಡಿಯೋ ಹಾಕ್ತೀನಲ್ಲ, ಪೂರ್ತಿ ವಿಡಿಯೋ ನೋಡ್ಕೊ. ಬಾಯ್ ಬಾಯ್ ಅಮ್ಮ. ಪ್ಲೀಸ್ ಖುಷಿಯಿಂದ ಕಳ್ಸ್ಕೊಡಮ್ಮ ಪ್ಲೀಸ್. ಸರಿ ಪ್ರೀತಿಯಿಂದ ಕಳ್ಸ್ಕೊಡಮ್ಮ. ಹೋಗಿದ್ ಬಪ್ಪ ಹುಷಾರಾಗಿ ಅಂತ ಒಂದ್ ಮಾತು ಹೇಳು ಅಮ್ಮ. ಪ್ಲೀಸ್ ಹೇಳಮ್ಮ. ನಾನು ಫುಲ್ ರೆಡಿ, ಶೂ ಹಾಕೊಂಡಿ. ಇವಾಗ 2 ಹ್ಯಾಂಡ್ ಗ್ಲೌಸ್ ಹಾಕಬೇಕು ಅಷ್ಟೇ. ಆಮೇಲೆ ಒಂದು ಬ್ಲೂಟೂತ್ 6 ಬರ್ತಾ ಇರೋದೆ. ಶಶಿಕಲಾ ಬರ್ತೀನಿ, ಟಾಟಾ ಬೈ ಬೈ. ಲಂಡನ್ ಗಂಟ ಗಾಡಿ ತಗೋಗವ್ರೆ. ನೀನೇನಮ್ಮ ಚಿಕ್ಕಮಂಗ್ಳೂರ್ ಕಳ್ಸೋಕೆ ಈ ತರ ಆಡ್ತೀಯ? ಚಿಕ್ಕಮಂಗ್ಳೂರ್ ಬೈಕಲ್ಲಿ ಹೊಂಟೋಗ್ಬಿಟ್ರೆ ಏನದ್ದು? ಬೈಕಲ್ಲಿ ಹೋಯ್ತಾನೆ ಅಂತ ಇಷ್ಟೊಂದು ಬೈತಿರೋದು, ಆಮೇಲೆ ಇಷ್ಟೊಂದು ತಲೆ ಕೆಡ್ಸ್ಕೊ ಕೂತಿರೋದು ನಮ್ಮ ಶಶಿಕಲಾ ಆಂಟಿ ಅವರು. ಶಶಿಕಲಾ ಆಂಟಿ ಟಾಟಾ ಬೈ ಬೈ ಅಮ್ಮ. ಹುಷಾರಾಗಿ ಹೋಗಿದ್ದು ಹುಷಾರಾಗಿ ಬರ್ತೀನಮ್ಮ, ನಾಳೆನೆ ಬರ್ತೀನಿ ಗೈಸ್. ಬನ್ನಿ ಚಿಕ್ಕಮಂಗ್ಳೂರ್ಗೆ ಹೋಗಮ್ಮ ಗೈಸ್. ನಮ್ಮ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ತಾ ಇತ್ತು. ಫುಲ್ ಟ್ಯಾಂಕಿಗೆ 1,500 ಆಗ್ಬೋದು.
ಗೈಸ್ ನನ್ ಜೊತೆಗೆ ಈ ಸೆಡೆನು ಬತ್ತವನೆ. ನಮ್ಮ ಅಮ್ಮ ಬೈಕ ಕಳಿಸ್ತಕಲ್ಲ ನಿನ್ ಜೊತೆಗೆ. ಗೈಸ್ ಇಲ್ಲಿ ಈ ಇದಕ್ಕೆ ಅನ್ಕ ನಿಲ್ಸಿದ ಅವನ್ ಅದ್ ಮಾಡ್ತವನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಗೋಯಿಂಗ್ ಟು ಚಿಕ್ಕಮಂಗ್ಳೂರು. ಸಿಕ್ಕಾಪಟ್ಟೆ ಖುಷಿ ಐತೆ. ಬೈಕಲ್ಲಿ ಓಡಿಸ್ತಿದ್ರೆ ಏನೋ ಒಂಥರ ಖುಷಿ. ನಮ್ ಕರ್ಗಿ ನೋಡಿ ಹಿಂಗ ನಿಂತವಳೆ. ಗೈಸ್ ಇಲ್ಲೇ ಎಲ್ಲೋ 10 ರೂಪಾಯಿ ಸಿಕ್ತು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ದೇವ್ರ ಉಂಡಿಗೆ ಹೋದಂಗೆ ನಿಂಗೆ. ಗೈಸ್ ಮಧ್ಯದಲ್ಲಿ ಏನಾರ ಮಳಗಿಳೆ ಬಂದ್ಬಿಟ್ರೆ ಅನ್ಬಿಟ್ಟು ರೇನ್ ಕೋಟ್ ತಗೊಳಕ್ಕೆ ಅಂತ ನಿಲ್ಸಿದ್ದು. ಎಷ್ಟು ರೂಪಾಯಿ ಹೇಳ್ತಾರ ಕಾಣೆ. ಆಗ ರೇನ್ ಕೋಟ್ ಎಷ್ಟು ಒಂದು? ಗೈಸ್ ಈ ನನ್ ಮಗ ಬಸ ಇರೋದೇ ಬಿಟ್ಟಿ ಅದು 160 ರೂಪಾಯಿ, ಇದು 100 ರೂಪಾಯಿ. 160 ರೂಪಾಯಿಂದ ಬೇಕು ಅಂತ ಹಠ ಮಾಡ್ತವನೆ. ಮುಚ್ಕೊ ಹೋಗಲಿ, ಬರಂಗಿದ್ರೆ ಬಾ, ಇಲ್ಲ ವಾಪಸ್ ಹೋಯ್ತಾರ. ಅದೇನೋ ಹೇಳಪ್ಪ ಇವಾಗ. ಆಯ್ತು ಕರ್ಕ ಬತ್ತೀನಿ ಅಂದ್ರೆ ಹೇಳು. ಸುಮ್ನೆ ನಿಂತರ ಈ ತರ ಗೊತ್ತಿರ ನಾನ್ ನಿನ್ ಜೊತೆನೆ ಬರ್ತಿರ್ಲಿ. ಬರ್ಬೇಡಿ, ಇವಾಗ್ಲೂ ಒಯ್ತಾ ಇರೋ. ಅಯ್ಯೋ ಸೀನೆ ಇಲ್ಲ, ಒಯ್ತಾ ಇರಲಿ. ಗಾಡಿ ತರ್ಕೊ ಹೋಗು, ಬೇಕಾದ್ರೆ ಹೋಗ್ಬೇಕು ಅಂದ್ರೆ ಹೋಗು. ಏನ್ ನಾನೇನ್ ನಿನ್ನ ಕಾಡಿ ಬೇಡಿ ಒಯ್ತಾ ಇರಲಿ. ಇದಕ್ಕೆ ಪ್ರೊಟೆಕ್ಷನ್ ಅಂತ ಬರ್ತದೆ, ಅದ್ ಹಾಕ್ಸಿದ್ಯಾ ನೀನು? ಕುತ್ತಿ ನಂಗೆ ಅಂಡೆಲ್ಲ ಒತ್ಕೊಂತ ಐತೆ. ಒತ್ಕೊಳ್ಳಿ ಬಿಡು, ನೀನು ಒತ್ತಿಸ್ಕೊ ಈಗ. ನಾ ಗಾಡಿನೇ ಮುಟ್ಟಲ್ಲ ಬಿಡು. ಬಾಮೈದ ಗೈಸ್ ನಾವ್ ಒಯ್ತಾ ಇರೋದು ಚಿಕ್ಕಮಂಗ್ಳೂರ್ಗೆ 4 ಜನ. ಇವನ್ ನನ್ ಬಾಮೈದ, ನಮ್ ಶಿಷ್ಯ ಒಬ್ಬ ನನ್ ಬಾಮೈದ ಫ್ರೆಂಡ್. ನಮ್ಮ ಬಗ್ಗೆ ಹೇಳಲ್ವಾ? ಹೇಳ ಗೈಸ್ ನಮ್ ಬುಲೆಟ್ ಯಾವ ರೇಂಜ್ ಹೀಟ್ ಆಗಿರ್ತದೆ ಅಂದ್ರೆ, ಯಾವ್ದೇ ಎನ್ಫೀಲ್ಡ್ ಬೈಕ್ ತಗೊಳ್ರಿ ನೀವು, ಸಿಕ್ಕಾಪಟ್ಟೆ ಹೀಟ್ ಬರ್ತದೆ. ಇಲ್ಲಿ ಬರೋ ಹೀಟ್ಗೆ ನೀವೇನಾದ್ರೂ ಬಟ್ಟೆ ಒಣಗಾಕಿದ್ರೆ ಅಲ್ಲೇ ಒಣಗಿ ಬಿಡ್ತದೆ, ಅಷ್ಟು ಹೀಟ್ ಐತವೆ ರಾಯಲ್ ಎನ್ಫೀಲ್ಡ್. 5 minutes later. ಏನ್ ಮಾಡ್ದಿಲ್ಲ ಯಾವ ಬೈಕ್? ಈ ಬೈಕ್ ನೀನೇ ಓಡಿಸಿದ್ರೆ ಓಡಿಸ್ಕೋಬೇಕಿದ್ರೆ ಮಕ ಏನೋ ನೋಡ್ತೀಯಾ? ಏನೇನ ಇನ್ನೊಂದ್ಸತಿ ನಾ ಬರ್ಲಿಲ್ಲ, ನನ್ ಜೊತೆಗ್ ಬರ್ಲ್ವಾ? ನಾ ಕರಿಯೋದೇ ಇಲ್ಲ ಕಳ. ನೀನ ಈ ಬರೋದಲ್ಲ, ನಾನೇ ಕರಿಯಲ್ಲ ನನ್ ಮಗ. ಎಲ್ಲ ಬೈಕ್ ಓಡಿಸಿದ್ರೆ ಓಡಿಸ್ಲಾ ಕೊಡ್ತೇನೆ. ಕರ್ಕ ಬಂದ್ಬಿಟ್ಟು ನಾವ್ ಹಿಂಗೆ ಮಾಡೋದು ಕಳ. ನಾವ್ ಹಿಂಗೆ ಮಾಡೋದು. ಬೈಕ್ ಇಸ್ಕೋಬಿಟ್ಟು ನನ್ ಗಂಟ ಆಡಿಸ್ತಿದೆ, ನಾವ್ ಹಿಂಗೆ ಮಾಡೋದು. ಇಲ್ಲ ಇಲ್ಲ ಬೈಲಿ ನೀನ್ ಹಿಂಗ್ ನೋಡಕ್ಕೆ ಹೊಸಿ ಒಂದ್ ಆನಂದ ಆಗಲ್ಲ ಅನ್ಕೊ. ನಂಗೆ ಹಿಂಗ್ ನರಳ್ಬೇಕು ನೀನ್ ಇನ್ನುವೆ. ಆಹಾ ಪರಮಾನಂದ. ಆಹಾ ಗೈಸ್ ಯಪ್ಪ ಏನ್ ವೆದರ್. ಬೈಕಲ್ಲಿ ಬತ್ತಿದ್ರೆ ನಿಜವಾಗ್ಲು ಇನ್ನೂ ಓಡ್ಸು. ಇನ್ನು ಎಷ್ಟು ದೂರ, ಇನ್ನು 1000 ಕಿಲೋಮೀಟರ್ ಆದ್ರೆ ಹಿಂಗೆ ಇದ್ಬಿಟ್ರಿ ಹಿಂಗೆ ಉಂಟಾಗ್ಬಿಡ್ಬೋದು. ಆ ರೇಂಜ್ ಇತ್ತು. ನೋಡಿ ಎಷ್ಟು ಪ್ರಶಾಂತ, ಎಷ್ಟು ವಿಶಾಲವಾಗೈತೆ ನೋಡಿ ರೋಡ್. ಅಲ್ಲಿ ದೂರದಲ್ಲಿ ನೋಡ್ರಿ ಏನ್ ಸಕ್ಕದ ಕಾಣಿಸ್ತಾ ಇದೆ ಅಂತ ವೆದರು. ನಾವಿವಾಗ ಸಕಲೇಶ್ಪುರಕ್ಕೆ ಹಾಸನ್ ಬಿಟ್ಟು ಬಂದು, ನಾವ್ ಹಾಸನ್ವರೆಗೂ ಬಂದ್ವಲ್ಲ. ಏನ್ ರೋಡು ಅಂದ್ರೆ ಮಸ್ತ್ ರೋಡ್ ಅನ್ಕೊಳ್ಳಿ. ಅಂದ್ರೆ ಹೈವೇ ಮೇಲೆ ನಿಮ್ಮ ಅಪ್ಪಂದೇ ರೋಡ್ ಅನ್ನೋ ತರ ಹೋಗ್ಬೋದು. ಅಷ್ಟು ಗಾಡಿಗಳೇ ಜಾಸ್ತಿ ಬರಲ್ಲ, ಅಷ್ಟು ಖಾಲಿ ರೋಡ್ ಇರುತ್ತೆ. ಇವಾಗ ನಾವು ಸಕಲೇಶ್ಪುರಕ್ಕೆ ಇನ್ನೊಂದು 24 ಕಿಲೋಮೀಟರ್ ಐತೆ. ಇವಾಗ ಯಾವ್ದೋ ಒಂದ್ ಕಡೆ ಅಂದ್ಬಿಟ್ಟು ಒಂದು ಟೀ, ಈ ಒಳ್ಳೆ ವೆದರ್ಗೆ ಒಂದು ಟೀ ಕುಡಿಯವ ಅಂದ್ಬಿಟ್ಟು ನಿಲ್ಸದೆ. ನೀವು ಬಂದ್ರೆ ಬೆಸ್ಟ್ ಗಾಡಿಲಿ ಬಂದ್ಬಿಡಿ. ಬೈಕೇ ಬೆಸ್ಟ್. ಏನ್ ಒಂದೇ ಒಂದು ಅಲ್ಲಿ ಹಾಸನಿಂದ ಒಂದ್ ಹಿಂದೆ ಒಂದು 20-30 ಕಿಲೋಮೀಟರ್ ಇಂದ ಒಂದೇ ಒಂದ್ ಚೂರುವೆ ನನ್ ಮೈ ಮೇಲೆ ಒಂದೇ ಒಂದು ಬಿಸಿಲು ಕಿರಣನೂ ಬಿದ್ದಿಲ್ಲ. ಅಷ್ಟು ಸಕ್ಕದಾಗೈತೆ ವೆದರ್ ಮಾತ್ರ. ಬಿಸ್ಲೇ ಇಲ್ಲ ಅನ್ಕೊಳ್ಳಿ. ಇನ್ನುವೆ ಸೂರ್ಯನ ಬೆಳಗ್ಗೆಯಿಂದ ನೋಡೇ ಇಲ್ಲ ನಾನು. ಮೈಸೂರಲ್ಲಿ ಸ್ವಲ್ಪ ನೋಡಿದ್ಬಿಟ್ರೆ ಇನ್ ಈ ಕಡೆಯಿಂದ ಬರ್ಬೇಕಾದ್ರೆ ಪೂರ್ತಿ ಆಹಾ ಸ್ವರ್ಗ ಫೀಲು. ಬಂದಿದ್ಕೂ ಸಾರ್ಥಕ ಅನಿಸ್ತು ಬೈಕ್ ರೈಡಲ್ಲಿ. ಲೋಪರ್ ನನ್ ಮಗನೇ, ಏನೋ ಒಳ್ಳೆ ಸಡೆ ಕಣಂಗ್ ಕಾಣಿಸ್ತೀಯಲ್ಲ ಹೆಲ್ಮೆಟ್ ಹಾಕೊಂಡು. ಓಹೋ ಕೈ ಗ್ಲೌಸ್ ಬೇರೆ. ಅಯ್ಯೋ ಗೈಸ್ ಇಲ್ಲಿ ನೋಡಿ, ಈ ನಿಲ್ಸಿದ ಅಂಗಡಿಲಿ ನಮ್ಮ ಒಬ್ಬ ಪುಟ್ಟ ಫಾಲೋವರ್ ಸಬ್ಸ್ಕ್ರೈಬರ್ ಸಿಕ್ಕಿದ. ನಂದೇ ವಿಡಿಯೋ ಮಾಡ್ತವನೆ ಡಬ್ಬ ನನ್ ಮಗ. ಹಬ್ಬಲೇ ಅಲ್ಲ ಲವ್ ಯೂಟ್ಯೂಬರ್ ಅದ ಇಲ್ಲ. ಗೈಸ್ ಇಲ್ಲಿ ಈ ಹುಡ್ಗ ನಮ್ ಸಬ್ಸ್ಕ್ರೈಬರು ಸೂಪರ್ ತಿನ್ನಲಿ ಚಿಂದಂತ ಹುಡುಗ ನೀನು. ಗೈಸ್ ಇಲ್ಲಿ ನೋಡಿ, ಈ ವೆದರ್ ಅಲ್ಲಿ ಈ ತರ ಬಾದಾಮಿ ಹಾಲು ಕುಡಿತಿದ್ರೆ ಆಹಾ ಸ್ವರ್ಗನೇ ನಿಜ. ಅಲ್ಲ ಆಮೇಲೆ ಇನ್ನೊಂದು ನಮ್ ಬಾಸ್ ಹನುಮಂತ ನಿಂತವ್ರು ನೋಡ್ರಿ ಅಲ್ಲಿ ಹೆಂಗ್ ನಿಂತವ್ರೆ ಅಂತ. ಬಾಯ್ ಮಗ, ಬಾಯ್ ಬಾಯ್. ಗೈಸ್ ಸಕಲೇಶ್ಪುರದಿಂದ ಬಂದು ನಾವು ಚಿಕ್ಕಮಂಗ್ಳೂರ್ಗೆ ಹೋಯ್ತಾ ಇರೋದು. ಚಿಕ್ಕಮಂಗ್ಳೂರ್ಗೆ ಏನಕ್ಕೂ ಅಲ್ಲ, ಸುಮ್ನೆ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಬ್ಯೂಟಿಫುಲ್ ವ್ಯೂ ಕಾಣಿಸೋದಲ್ಲ. ಈ ಸಕ್ಕದಾಗಿರೋ ವ್ಯೂ ನೋಡಕ್ಕೆ ಅನ್ಕೊಂಡು ಇಲ್ಲಿ ಗಂಟ ಬಂದಿದ್ದು. ನಂಗೆ ಈ ತರ ಬೈಕ್ ರೈಡ್ ಹೋಗಕ್ಕೆಲ್ಲ ಇಷ್ಟ. ಸಿಕ್ಕಾಬಿಟ್ಟೆ ಸಕ್ಕದಾಗಿದೆ ನೋಡಿ. ನೆಕ್ಸ್ಟ್ ಲೆವೆಲ್ ಫೀಲ್ ಅನ್ಕೊಳ್ರಿ. ಆಹಾ ಹಾ ಏನ್ ಸಕ್ಕದಾಗೈತೆ. ಇಲ್ಲಿ ನೋಡಿ ಆಮೇಲೆ ಇನ್ನೊಂದು ಏನು ಅಂದ್ರೆ ಮಳೆ. ಇಲ್ಲಿ ನೋಡಿ ಒಂಚೂರು ಮಳೆ ಬೀಳ್ತಲ್ಲ, ಜಸ್ಟ್ ಹನಿ ಸಣ್ಣ ಹನಿ ಬೀಳ್ತದೆ. ಬಟ್ ಆದ್ರೆ ರೋಡಲ್ಲೇ ಹಿಂಗೆ ಇರ್ತದೆ ಅನ್ಕೊಳ್ರಿ.
ನಾವು ಹೋಯ್ತಿದಂಗೆ ಮಳೆ ಇವಾಗ ತಾನೇ ಊದಿ ನಿಂತಿರೋ ತರ ಕಾಣಿಸುತ್ತೆ, ಅಷ್ಟು ಸಕ್ಕದಾಗದೆ. ಇವೆಲ್ಲ ಯಾವ ಎಸ್ಟೇಟೋ ಗೊತ್ತಿಲ್ಲ, ಕಾಫಿ ಎಸ್ಟೇಟೋ, ಟೀ ಎಸ್ಟೇಟೋ, ಬಟ್ ಆದ್ರೆ ನಾವ್ ಎಂಜಾಯ್ ಮಾಡ್ತಾವಿ ಅಷ್ಟೇ ಈ ವ್ಯೂನ. ಗೈಸ್ ಇಲ್ಲಿ ಈ ವೆದರ್ ಅಲ್ಲಿ ಮತ್ತೆ ಇನ್ನೊಂದು ಟೀ ಕುಡಿದ್ರೆ ಸ್ವರ್ಗ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ. ಗೈಸ್ ನಮ್ ಸಬ್ಸ್ಕ್ರೈಬರು ನಮ್ಮ ಚಿಕ್ಕಮಂಗ್ಳೂರಲ್ಲೂ ಸಿಕ್ಕವ್ರೆ. ಇವರು ಕೋಲಾರಿಂದ ಇಲ್ಲಿ ಅಬ್ಬಿ ಫಾಲ್ಸ್ ಅಲ್ಲಿ ಇಲ್ಲಿ ಎಲ್ಲ ನೋಡ್ಕೊಂಡ್ ಬಂದವ್ರಂತೆ. ಇವಾಗ ನನ್ನ ಬೈಕಲ್ಲಿ ಹೋಯ್ತಿದ್ನ ನಿಲ್ಸಿ ಮಾತಾಡ್ಸಿದ್ರು, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು. ಒನ್ಸ್ ಅಗೇನ್ ಸಿಗದ ಮತ್ತೆ. ಗೈಸ್ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಈ ಫಾಲ್ಸು, ಇದು ಅಬ್ಬಿ ಫಾಲ್ಸು. ಇದು ನೋಡಕ್ ಇಲ್ಲಿ ನೋಡಿ ಎಷ್ಟು ಜನ ತುಂಬ್ಕೊಂಡ್ಬಿಟ್ಟವ್ರು ಅಂತ. ಗೈಸ್ ಸ್ವರ್ಗ ಎಲ್ಲಿ ಅಂತ ಕೇಳ್ತೀರ, ಇಲ್ಲಿ ನೋಡ್ಕೊಂಬಿಡಿ, ಇದೇ ಸ್ವರ್ಗ. ಇವಾಗ ಕುಣಿಯ ಮಂಡ ಹೊಡೆದ್ಬಿಟ್ಟು ಡ್ಯಾನ್ಸ್ ಗೀನ್ಸ್ ಹೊಡ್ಬಿಟ್ಟು ಆಮೇಲೆ ಹಾಯ್ ಹಾಯ್ ಹಾಯ್. ಫಾಲ್ಸ್ ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ, ನೆಕ್ಸ್ಟ್ ಲೆವೆಲ್ ಮಾತ್ರ. Once more! ಗೈಸ್ ಇಲ್ಲಿ ಏನೋ ಕಾಣಿಸ್ತಿಲ್ಲ ಅನ್ಕೊಳ್ಳಿ, ಜಸ್ಟ್ 10 ಮೀಟರ್ದು ಕಾಣಿಸ್ತಿಲ್ಲ. ಅವ್ನು ಇದೇ ಒಂದ್ ತೋರ್ಸ್ಲ, ಇದೇ ಒಂದ್ ತೋರ್ಸ್ಲ. ಎವ್ವಿ ಚಿಕ್ಕಮಂಗ್ಳೂರು ನೋಡಿ, ಅನ್ನೋನ್ ಚಿಕ್ಕಮಂಗ್ಳೂರು. ಜಾಲಿ ಮಾಡ್ತಾವೆ ಬಂದು. ಅಯ್ಯೋ ಇಲ್ಲ 10 ಮೀಟರ್ಗೂ ಏನೋ ಕಾಣಿಸಲ್ವಲ್ಲ. ಅಯ್ಯಪ್ಪ ಗೈಸ್ ಇಲ್ಲಿ ನೋಡಿ ಏನೇನು ಕಾಣಿಸ್ತಾ ಇಲ್ಲ, ಒಂದೇ ಒಂದು ಚೂರು. ನೀವು ಜಸ್ಟ್ 50 ಮೀಟರ್ ದೂರ ಹೊಂಟೋಗ್ಬಿಟ್ರೆ ನೀವು ಎಲ್ಲಿದ್ದೀರಿ ಅಂತ ಕಾಣೋದಿಲ್ಲ. ಇಲ್ಲೇ ನೀವು ಮನೆಗಳಲ್ಲಿ ಏನಾದ್ರು ಕಣ್ಣೆ ಮುಚ್ಚಲ ಆಡ್ಬೇಕು ಅಂದ್ರೆ ಮನೆಗಳಲ್ಲಿ ಆಡೋದೇ ಬೇಡ, ಇಲ್ಲೇ ಆಡ್ಕೊಂಡ್ಬಿಡ್ಬೋದು, ಆ ಥರ ಇದೆ. ಮತ್ತು ನಾವು ಇವಾಗ ನಿಸ್ಕಲ್ ಹೋಮ್ ಸ್ಟೇ ಅಂತ ಈ ಒಂದು ಹೋಮ್ ಸ್ಟೇಗೆ ಬಂದು ಇವಾಗ ಇಲ್ಲಿ ಹೋಗ್ಬಿಟ್ಟು ಸೆಟ್ ಆಗಬೇಕು. ಒಳಗಡೆ ರೂಮ್ ಟೂರ್ ಮಾಡ್ತೀನಿ ಬನ್ನಿ. ಗೈಸ್ ನಂಗಂತೂ ಈ ಹೋಮ್ ಸ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪೀಸ್ ಆಗಿರಬೇಕು ಅಂದವರು ಫಸ್ಟ್ ಇಲ್ಲಿಗೆ ಬನ್ನಿ. ಇಲ್ಲೊಂದು ಬೆಡ್ಡು, ಇಲ್ಲೊಂದು ಬೆಡ್ಡು, ಇಲ್ಲೊಂದು ಬೆಡ್ಡು, ಒಂದು ಮನೆ ಫೀಲ್ ಕೊಡ್ತದೆ ಅನ್ಕೊಳ್ಳಿ. ಇಲ್ಲಿ ಯಾವುದೋ ಒಂದು ಕಬೋರ್ಡ್ ಇಟ್ಟವ್ರೆ, ಕಬೋರ್ಡಲ್ಲೆಲ್ಲ ರಕ್ ತುಂಬಿಟ್ಬಿಟ್ಟವ್ರೆ. ಅದು ಬಿಟ್ರೆ ಇನ್ನು ವಾಶ್ರೂಮ್ ಫಸ್ಟ್ ನೀಟಾಗಿರಬೇಕು. ವಾಶ್ರೂಮ್ ನೀಟಾಗಿ ಇಟ್ಟವ್ರೆ. A few moments later. ಗೈಸ್ ಇವಾಗ ಹಿಮ ಎಲ್ಲ ನೋಡಿ 5 ನಿಮಿಷದಿಂತೆ ಎಷ್ಟೋ ವರ್ಷ ಅಂದ್ರೆ ಒಂದ್ 6 ಗಂಟೆ 7 ಗಂಟೆ ಆಗಿರೋ ತರ ಫೀಲ್ ಇತ್ತು. ಇವಾಗ ಆಲ್ರೆಡಿ ಹಿಮ ಎಲ್ಲ ನಿಂತೋಯ್ತು ಅನ್ಕೊಳ್ರಿ. ಇವಾಗ ಹೋಮ್ ಸ್ಟೇ ಈ ತರ ಕಾಣಿಸುತ್ತೆ. ಗೈಸ್ ಬನ್ನಿ ಇವಾಗ ಚಿಕ್ಕಮಂಗ್ಳೂರಲ್ಲಿ ಕಾಣದೇ ಇರೋ ಪ್ಲೇಸ್ ಮುಂದೆ ನಿಮ್ಗೆ ತೋರಿಸ್ತೀನಿ. ನಿಮ್ದು ಎಷ್ಟು ಎಕರೆ ಪ್ರಾಪರ್ಟಿ ಐತೆ ಇಲ್ಲಿ? 9 ಎಕರೆ. 9 ಎಕರೆ. ಏನ್ ಹಾಕಿದಾರೆ 9 ಎಕರೆಗೆ? ಕಾಫಿನೇ? ಬ್ಲಾಕ್ ಪೆಪ್ಪರ್. ಓಕೆ ಓಕೆ. ಸ್ವಲ್ಪ ಏಲಕ್ಕಿ ಇದೆ. ಏಲಕ್ಕಿ. ಓಹೋ, ಇಂಥ ರೋಡ್ಗಳಲ್ಲಿ ನಡ್ಕೊ ಹೋಯ್ತಿದ್ರೆ ಚಿಕ್ಕಮಂಗ್ಳೂರಲ್ಲಿ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಇದು ಎಕರೆಗೆ ಎಷ್ಟು ಇಲ್ಲಲ್ಲ? 25ರಿಂದ 30 ಲಕ್ಷ ಇದೆ. ಗೈಸ್ ಇಲ್ಲಿ ನೋಡಿ, ಚಿಕ್ಕಮಂಗ್ಳೂರಲ್ಲಿ ನೀವು ಈ ಪ್ಲೇಸ್ ನ ನೋಡೇ ಇರಲ್ಲ ಬಿಡಿ, ಇಲ್ಲಿ ಯಾರು ಬಂದಿರಲ್ಲ ಅನ್ಸುತ್ತೆ. ಒಂದು ಸಣ್ಣ ಸ್ಟ್ರೀಮು ಇದು ಹರಿತಾ ಇರೋದು, ನೀರು ಹರ್ಕೋಯ್ತಾ ಇರೋದು ಇಲ್ಲಿ. ನೋಡಿ ಅಂಡು ಬಿಳದ್ ಬಿದ್ದೆ, ಇನ್ನೊಂದು ಜೋರಾಗಿ ಬಿದ್ದರೆ ಒಳ್ಳೆ ಕಂಟೆಂಟ್ ಆಗಿರೋದು ಕಳ. ಗೈಸ್ ಇಲ್ಲಿ ನೋಡಿ, ಇಲ್ಲಿಂದ ನೀರು ಹರ್ಕ 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 ಎಲ್ಲಿಗೆ ಸೇರ್ತದೆ ಇದು? ಹೇಮಾವತಿ ನದಿಗೆ ಸೇರ್ತದೆ ಅಂತೆ ಗೈಸ್. ನಿಜ ಎಷ್ಟು ಸಕ್ಕದಾಗದೆ ನೋಡಿ, ಬೇಕಿದ್ರೆ ಅಲ್ಲಿ ನೋಡಿ ಹೆಂಗ್ ಹರ್ಕೋಯ್ತಾ ಬ್ರೋ. ನೀವು ಬಿಸಿಲೆಲ್ಲ ನೋಡಿ ತಿಂಗಳನ್ಗಟ್ಲೆ ಆಗ್ಬಿಟ್ಟಿರ್ತದೆ ಅಲ್ವಾ? ಗೈಸ್ ಇಲ್ಲಿ 4 ಜನನು ಕಳ್ಳನ್ ಮಕ್ಳು ಛತ್ರಿ ಒಳಗೆ ಹೆಂಗ್ ಸೆಟ್ಲ್ ಆಗ್ಬಿಟ್ಟಿದೆ. ನೀನೊಬ್ನೇ ದೊಡ್ಡ ಕಳ್ಳ ಮಗ. ಇದು ನನ್ನ ಮಗನೇ, ನಾನು ಗಾಡಿ ಕದ್ದೆ. ಇನ್ನೇನು ಗಾಡಿ ಕದ್ದೆ ನಮ್ಮಮ್ಮ ಉಗ್ದಿರೋದೆಲ್ಲ ಬುದ್ಧಿ ಬಂದಿದೆ ನನಗೆ, ಇನ್ನೂ ಉಗೀತದೆ ನನಗೆ. ಬ್ಲ್ಯಾಕ್ ಆಯ್ತಾ ತಿರ್ಗಾ ರೆಡ್ ಆಗ್ಬಿಟ್ಟಿದಲ್ಲ, ವೈಟು ಎಲ್ಲ ಹೆಂಗ್ಲ ವೈಟ್ ಆಯ್ತು. ನನ್ನ ಮಗನೇ ಒಳ್ಳೆ ಟ್ರಿಪ್ ಆಗ್ತಿದೆ. ನೀನ್ ಬಾ ಅಂದ್ರೆ ಹೋಗಂಬುದ. ಲೋ ರೆಸಾರ್ಟ್ ಐತೆ ಮಚ್ಚ, ತೋರಿಸ್ತೀನಿ ನೋಡು. ಇಲ್ಲ ಬಾಗ್ಲ ತೆಗ್ಲಿ ಹಂಗೆ ಹೆಂಗೈತೆ ಇಲ್ಲಿ ನೋಡಿ ರೂಮು. ಅಯ್ಯೋ ಹಾಸಿಗೆ ಮುಟ್ಟಿದ್ರೆ ಹೂ ಮುಟ್ಟಂಗೈತದೆ ಅನ್ಕೋ, ಅಂತ ಹಾಸಿಗೆ ಅನ್ಕೋ.
ಇಲ್ಲಿ ನೋಡಿ ಇಲ್ಲಿ ಆಮೇಲೆ ಆಚೆ ತೋರಿಸ್ತೀನಿ ಕಳ್ಳದು ಈಚೆ ಕಳ್ಳಲು ಹೆಂಗೈತ್ ಗೊತ್ತಲ್ಲ ಆಚೆ. ಇಲ್ಲಿ ನೋಡಿಲಿ ಅಯ್ಯೋ ನನ್ನ ಮಗನ ನೀನ್ ಮಿಸ್ ಮಾಡ್ಕೊಂಡೆ ಬಿಡು. ಹೆಂಗೈತ್ ನೋಡ್ರಿ ರಿಸಾರ್ಟ್. ಎನಿ ಟೈಮ್ ಮಳೆ ಬೀಳ್ತಾ ಇರ್ತದ ಮಗ. ಹಾ ಮಿಸ್ ಮಾಡ್ಕೊಂಡ ಬೀಳಿಲ್ಲ ಅಂದ್ರೆ ಹಿಂಗ ಐತಿದ ಬಿದ್ದಿ ಹೊಡ್ಕೊಬಿಟ್ಟು ಅನ್ಬೋಸು ನನ್ ಮಗನೇ. ಇಲ್ಲಿ ನೋಡು ಕೇಳ್ದಾಗೆಲ್ಲ ಬಜ್ಜಿ ಎಲ್ಲ ಕೊಡ್ತಾರೆ. ಕೇಳ್ದಾಗ ಬಜ್ಜಿ ಬೋಂಡ ಬಿಸ್ಕೆಟ್ ಎಲ್ಲ ಕೊಡ್ತಾರೆ ಕಡ. ನನ್ನ ಮಗನೇ ದರಿದ್ರ ನನ್ನ ಮಗನೇ ಕಣ. ನಿಮ್ ಜಿನಳಿ ಅಲ್ಲಪ್ಪ ಜಿನಳಿ ಬಾಸು ಸುಬ್ಬನಲ್ಲ ಮೇಲ್ಗಡೆ ಹೋಗಿಲ್ಲ. ವಾಸಿ ಐತೆ ಇವಾಗ ಈಗ ಸ್ವಲ್ಪ ಓಡಾಡ್ಬೋದು. ನಾಳೆ ಆಗಿದ್ರೆ ಬತ್ತಿದ್ಯಾ ತಿರ್ಗಾ? ಆಮೇಲೆ ನಮ್ ಕೆಲ್ಸ ಇತ್ತು ಕಳ ಸ್ವಲ್ಪ. ಅಯ್ಯೋ 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 ಬಿಡಪ್ಪ. DC ಕೆಲ್ಸ AC ಕೆಲ್ಸ ನಿಂದು ಎಲ್ ಬತ್ತೀರಿ? ಅಗ್ರಿಕಲ್ಚರ್ ಅಗ್ರಿಕಲ್ಚರ್. ಅಯ್ಯೋ ನನ್ನ ಮಗನೇ. ಆಯ್ತು ಯಾರ್ಯಾರು ಹೋದ್ರದ? ಇಲ್ಲೊಳ್ಳಲ್ಲ ಈ ವೈದನಾ. ಆಮೇಲೆ ಇನ್ನು ಇವ್ ಗೊತ್ತಲ್ಲ ಸರಿ ನಮ್ ಬಾಮೈದ ಇಷ್ಟ ಜನ ಅಲ್ಲ ನಮ್ ಮಗನೇ ನನ್ ಕಳ್ಕೊಳ್ತೀನಿ ಅಂತ ಕಾಗ ಆರಿಸ್ಬಿಟ್ಟ. ಕಾಗ ನಾನ್ ಆರ್ಸಿಲ್ಲ, ನೀನೇ ಕಾಗ ಆರ್ಬಿಟ್ಟಿದ್ದ ನನ್ ಮಗನೇ. ಕಾಗ ನನ್ನ ಮಗನೇ ಮುಡುಗು ಮುಂಡದೆ ಉರ್ಕತಾ ಇರೋ ಬೆಳಗಾನ ಉರ್ಕೋ ದಗ 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 ಅಂತ ಆಯ್ತಾ? ಲೈಫಲ್ಲಿ ವಿಡಿಯೋ ಕಲಿತಲ್ಲ ನೋಡು. ಮುಡುಗು ನನ್ನ ಮಗನೇ ನಾವ್ ಎಂಜಾಯ್ ಮಾಡ್ಬೇಕಂತ ಇವಾಗ ದೊಡ್ಡ ಎಂಜಾಯ್ ಮಾಡ್ತೀವಿ. ಆಯ್ತು ಜಿನಳಿಗೆ ಫೋನ್ ಮಾಡೋದ್ಸಲ ಹೇಳ್ಬಿಡು. ಗೈಸ್ ಬನ್ನಿ ನೈಟ್ ಹೊತ್ತು ನಮ್ ರೆಸಾರ್ಟ್ ಹೆಂಗ್ ಕಾಣಿಸುತ್ತೆ ಅಂದ್ರೆ ಇಲ್ಲಿ ನೋಡಿ ಈ ತರ ಕಾಣಿಸುತ್ತೆ. ನಾವಿರೋ ರೆಸಾರ್ಟ್ ಇಲ್ಲೇನೆ ಇದೆ ನಮ್ ರೂಮ್. ಗೈಸ್ ವಿಷಯ ಏನಂದ್ರೆ ಇವರು ಹರಿಯಾಣದವರು. ಇವರು ನಮ್ಮ ಯೂಟ್ಯೂಬ್ ಚಾನಲ್ ಅಂದ್ರೆ ನಾನೇ ಪರಿಚಯ ಮಾಡಿಸ್ದೆ, ಇವರೇ ನೋಡಿರ್ಲಿಲ್ಲ. ನಾನು ಪರಿಚಯ ಮಾಡಿಸ್ದೆ, ಇವ್ರಿಗೆ ಪರಿಚಯ ಮಾಡಿಸ್ದೆ. ಬಟ್ ಈ ಗಿವ್ಸ್ ರೆಸ್ಪೆಕ್ಟ್ ಟು ಮೀ ನೌ. ಅಂದ್ರೆ ಇವ್ರು ನಮ್ಗೆ ಇವಾಗ ರೆಸ್ಪೆಕ್ಟ್ ಮಾಡ್ತಾರೆ, ನಾನು ಯಾವಾಗ ಯೂಟ್ಯೂಬರ್ ಅಂತ ಹೇಳ್ಕೊಂಡೆ. ಇವ್ರು ನಾವು ಕನ್ನಡ ಸಾಂಗ್ ಹಾಕಂತಿದ್ದೋ, ಇವ್ರು ಬಂದ್ಬಿಟ್ಟು ನೀವು ಯಾವ್ದೋ ಕನ್ನಡ ಸಾಂಗ್ ಪ್ಲೇ ಮಾಡಿದ್ರಲ್ಲ ಆ ಕನ್ನಡ ಸಾಂಗ್ ಯಾವ್ದು ಅಂತ ನನ್ನನ್ನ ಕೇಳಿದ್ರು. ಸೊ ಅದಕ್ಕೆ ಇವ್ರನ್ನ ವಿಡಿಯೋ ಮಾಡ್ತಿದ್ದೀನಿ. ವಿ ಪ್ಲೇಡ್ ಸೋ ಮೆನಿ ಕನ್ನಡ ಸಾಂಗ್ಸ್ ಬಟ್ ವಿ ಡೋಂಟ್ ನೋ ಎಕ್ಸಾಕ್ಟ್ ಸಾಂಗ್ ವಿಚ್ ಯು ಆರ್ ಆಸ್ಕಿಂಗ್. Okay, understand? But what you heard first line? I don't understand. You don't understand song, but you vibe 100%. Music was good. Yeah. That I like. Yeah. Bro, your name? Your sweet name? Raman. Bro, your name? Abhishek. Thank you. Nice to meet you, bro. Okay. Bro, don't say Kannada gottilla. You should. I will learn Kannada. You'd like to learn Kannada? Yeah. Amasa ಏನಾದ್ರು ಲೈನ್ ಹೇಳ್ಕೊಳ್ಳ ಕನ್ನಡ ಅವ್ರಿಗೆ. ನಾನು ಹೇಳ್ತೀನಿ. ಈಡಪ್ಪ ನನ್ನ ಮಕ್ಳಿಗೆ. ಬರ್ತೀರಾ ಅಲ್ವಾ? We are Kannadigas. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? Say to my subscribers, all Kannadigas are ಚೆನ್ನಾಗಿದ್ದೀರಾ? ಮತ್ತೆ ನೀನು ಹೇಳ್ಕೊಡ. All subscribers ಚೆನ್ನಾಗಿದ್ದೀರಾ? All subscribers are ಚೆನ್ನಾಗಿದ್ದೀರಾ? We are from Haryana. So somebody ask you, you have to tell, I am learn Kannada. Yeah, because Kannada people will love other peoples because they will support other peoples. ನಾನು ಕನ್ನಡ ಕಲಿತಿದ್ದೀನಿ. Yeah, ನಾನು ಕನ್ನಡ ಕಲಿತಿದ್ದೀನಿ. Yeah, super. ನೆಕ್ಸ್ಟ್ ಟೈಮ್ ನಾನು ಕರ್ನಾಟಕಕ್ಕೆ ಬಂದರೆ ಬಂದರೆ ಕನ್ನಡವನ್ನು ಕಲಿಯುತ್ತೇನೆ. ಕಲಿಯುತ್ತೇನೆ. Hey, super. Everyone say Jai Karnataka. Jai Karnataka. ಜೈ ಇಂಡಿಯಾ. ನಮ್ ಕನ್ನಡ ಎಲ್ಲೇ ಹೋದ್ರು ಬಿಟ್ಕೊಳಲ್ಲ. ನಾವು ಬೇರೆ ಭಾಷೆ ಕಲಿಯಲ್ಲ, ನಮ್ ಭಾಷೆನೆ ಬೇರೆಯವ್ರಿಗೆ ಕಲಿಸ್ತೀವಿ. ಸಪೋರ್ಟ್ ಹರಿಯಾಣ, ನಾಟ್ ಹರಿಯಾಣ. ಇಂಡಿಯಾ. ನಮ್ಮ ಕನ್ನಡ ಸಾಂಗ್ಗೆ ಡ್ಯಾನ್ಸ್ ಓಡಿಸ್ತಿದೀನಿ. ಮಾಡೀನಿ ಬ್ರ. ಅದ್ ಯಾವ ಸಾಂಗ್ ಗೊತ್ತಾ? ಈ ಸಾಂಗ್ ಇರೋ ಮುಸ Don't cry anymore. Don't cry anymore else for your failure. He cries Kannada meaning. Oh bro, don't cry. ಗೈಸ್ ವಿಷಯ ಏನ್ ಗೊತ್ತಾ? ಅನ್ಎಕ್ಸ್ಪೆಕ್ಟೆಡ್ ಆಗಿ ಫ್ರೆಂಡ್ಶಿಪ್ ಆಯ್ತಾರಲ್ಲ, ಅಂದ್ರೆ ಗೊತ್ತಿಲ್ಲದಿರೋ ಫ್ರೆಂಡ್ಶಿಪ್ ಆಯ್ತಾರಲ್ಲ, ಅದೇ ಬೆಸ್ಟ್ ಫ್ರೆಂಡ್ಶಿಪ್.
ಹಾಲು ತುಪ್ಪ ಒಂದಲ್ಲ ಒಂದ್ ದಿವ್ಸ ಇಲ್ಲಯ್ಯ ಇಲ್ಲೇನು ಸ್ವಂತ ಅಂತ ಕೇಳಯ್ಯೋ ನರ ಮನ್ಸ. ಈ ಸಲ ಕಪ್ ನಮ್ದು. RCB. ಮತ್ತೆ ಗೈಸ್ ಇವತ್ತಿನ ವಿಡಿಯೋ ಇಷ್ಟ. ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆಮೇಲೆ ಮಾಡಿ, ನಿಮ್ಮಿಂದ ನಾವು, ನಿಮಗಾಗಿ ನಾವು. ಥ್ಯಾಂಕ್ ಯು. ಆಮೇಲೆ ಲವ್ ಯು. ಟಾಟಾ.